ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ನಿಮ್ಮ ಮಹಾಬಲೇಶ್ವರ ಗೌಡ. ನೀವು ನೋಡ್ತಾ ಇದ್ದೀರಾ ನನ್ನ ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ MG8 ಅಕೌಂಟೆನ್ಸಿ ಯೂಟ್ಯೂಬ್ ಚಾನಲನ್ನು. ಇವತ್ತಿನ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಸೆಕೆಂಡ್ PUC ಸಿಲೆಬಸ್ಸನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಿ ಸೆಕೆಂಡ್ PUCಗೆ ಎರಡು ಟೆಕ್ಸ್ಟ್ ಬುಕ್ ಇರುತ್ತೆ. ಒಂದು ಟೆಕ್ಸ್ಟ್ ಬುಕ್ 1 ಮತ್ತು ಇನ್ನೊಂದು ಟೆಕ್ಸ್ಟ್ ಬುಕ್ 2 ಅಂತ. ಸೊ ಪಾರ್ಟ್ 1 ಪಾರ್ಟ್ 2 ಅಂತ. ಈ ಪಾರ್ಟ್ 1ನಲ್ಲಿ ನಿಮಗೆ ಟೋಟಲ್ ಆಗಿ 5 ಚಾಪ್ಟರ್ ಇತ್ತು. ಬಟ್ ನಿಮಗೆ ಅದು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಅವೆರಡು ಟೆಕ್ಸ್ಟ್ ಬುಕ್ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹಾಗೆ ಈ ಪಾರ್ಟ್ 1ನಲ್ಲಿ ಆ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ 5 ಚಾಪ್ಟರ್ ಇತ್ತು. ಬಟ್ ಈಗ ಆ್ಯಸ್ ಪರ್ ನ್ಯೂ ಸಿಲೆಬಸ್ ಏನು ಮಾಡಿದ್ದಾರೆ ಅಂದರೆ, ಫಸ್ಟ್ ಚಾಪ್ಟರ್ನ ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅನ್ನೋ ಚಾಪ್ಟರ್ನ ಡಿಲೀಟ್ ಮಾಡಿದ್ದಾರೆ. ಸೊ ನಿಮಗೆ ಈಗ ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಲ್ಲಿ 4 ಚಾಪ್ಟರ್ ಇರುತ್ತೆ. ಇನ್ನು ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಿಗೆ ಬಂದರೆ ಇಲ್ಲಿ 6 ಚಾಪ್ಟರ್ ಇರುತ್ತೆ. ಸೊ ಟೋಟಲ್ ಆಗಿ ನೀವು ಸೆಕೆಂಡ್ PUC ಅವರು 10 ಚಾಪ್ಟರ್ನ ನೀವು ಸ್ಟಡಿ ಮಾಡಬೇಕಾಗತ್ತೆ. ಈ 10 ಚಾಪ್ಟರ್ನ ನೀವು ಓದ್ಕೊಳ್ಳೇಬೇಕಾಗತ್ತೆ. ಸೊ ಇನ್ನು ನಾನು ಈ ಪಾರ್ಟ್ 1ನಲ್ಲಿ ಇವತ್ತಿನ ಚಾಪ್ಟರ್ ಯಾವುದು ಅಂದರೆ, ಪಾರ್ಟ್ 1ನಲ್ಲಿರುವಂತಹ ಫಸ್ಟ್ ಚಾಪ್ಟರ್ ಅದು ಯಾವುದು ಅಂದರೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅಂತ. ಸೊ ಇದು ನಿಮ್ಮ ಸೆಕೆಂಡ್ PUCಯಲ್ಲಿ ನಿಮಗೆ ಫಸ್ಟ್ ಚಾಪ್ಟರ್ ಇರುತ್ತೆ. ಸೊ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅಂದರೆ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮೀನಿಂಗು, ಡೆಫಿನಿಷನ್ನು, ಫೀಚರ್ಸು ಇದೆಲ್ಲ ಇರುತ್ತೆ. ನಿಮಗೆ ಥಿಯರಿ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇರುತ್ತೆ. ಮತ್ತು 6 ಮಾರ್ಕ್ಸ್ದು ಒಂದಿಷ್ಟು ಕ್ವಶನ್ಸ್ ಇರುತ್ತೆ. 6 ಮಾರ್ಕ್ಸ್ದು 4 ಕ್ವಶನ್ಸ್ ಬರುತ್ತೆ. ಸೊ ಇನ್ನು ನಾನು ಥಿಯರಿ ಅಂತ ಬಂದರೆ ನಿಮಗೆ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ನಾರ್ಮಲ್ ಕ್ಲಾಸಸ್ಸಲ್ಲಿ ಕೂಡ ಹೌದು, ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ನಿಮಗೆ ಕ್ವಶನ್ಸನ್ನು ಬೋರ್ಡ್ ಮೇಲೆ ಬರ್ಸಲ್ಲ. ಯಾಕೆಂದರೆ ಇದು ವೇಸ್ಟ್ ಆಫ್ ಟೈಮ್ ಆಗಿರುತ್ತೆ. ಯಾಕೆಂದರೆ ನಿಮಗೆ ಸೆಕೆಂಡ್ PUCಯಲ್ಲಿ ನಿಮಗೆ ಕ್ವಶನ್ಸ್ ಗೊತ್ತಿರುತ್ತೆ, ತುಂಬ ಲಾಂಗ್ ಇರುತ್ತೆ, ನಾವು ಕ್ವಶನ್ ಬರಲಿಕ್ಕೆ ತುಂಬ ಟೈಮ್ ತೊಗೊಳ್ಬೇಕಾಗತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಪ್ರತಿ ವರ್ಷ ಅಂದರೆ, PU ಬೋರ್ಡ್ ಅವರು ನಮಗೆ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿರ್ತಾರೆ. ಈ ಕ್ವಶನ್ ಬ್ಯಾಂಕಲ್ಲಿರೋ ಥಿಯರಿ ಪ್ಲಸ್ ಸಮ್ಸ್, ಅದಕ್ಕೆ ಸಂಬಂಧಪಟ್ಟ ಪೂರ್ತಿ ಕ್ವಶನ್ ಬ್ಯಾಂಕು ಪ್ಲಸ್ ಮತ್ತು ನಮಗೆ ಈಗ ಲಾಸ್ಟ್ ಇಯರ್ದು ಫಸ್ಟ್ ಟೆಸ್ಟು, ಸೆಕೆಂಡ್ ಟೆಸ್ಟು, ಮಿಡ್ ಟರ್ಮು ಮತ್ತು ಪ್ರಿಪರೇಟರಿ ಕ್ವಶನ್ ಪೇಪರು, ಅದರ ಜೊತೆಗೆ PU ಬೋರ್ಡ್ ಅವರು ಪ್ರತಿ ವರ್ಷ ಏನು ಮಾಡ್ತಾ ಇದ್ದಾರೆ ಅಂದರೆ 3 ಮಾಡೆಲ್ ಪೇಪರನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಮಾಡೆಲ್ ಪೇಪರ್ 1, 2, 3. ಸೊ ಅವ್ರು ಹೇಳೋ ಪ್ರಕಾರ ಮತ್ತು ನಾವು ನೋಡಿರೋ ಪ್ರಕಾರ ಈ 3 ಮಾಡೆಲ್ ಪೇಪರನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸೆಂಟಮ್ ರಿಸಲ್ಟ್ ಬಂದೇ ಬರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ಅಂದರೆ, ಈ ಕ್ವಶನ್ ಬ್ಯಾಂಕು ಮತ್ತು ಎಲ್ಲ ಕ್ವಶನ್ ಪೇಪರನ್ನು ಇನ್ಕ್ಲೂಡ್ ಮಾಡಿ ನಾನೇ ಒಂದು ನೋಟ್ಸನ್ನು ರೆಡಿ ಮಾಡ್ಕೊಂಡಿರ್ತೀನಿ. ಸೊ ನಾನು ಏನು ಮಾಡ್ತೀನಿ, ಸ್ಟೂಡೆಂಟಿಗೆ ಅಲ್ಲಿ ಪೇಜ್ ನಂಬರ್ ಹೇಳಿದಾಗ ಮತ್ತು ಕ್ವಶನ್ ಹೇಳಿದಾಗ ಅವರಿಗೆ ಒಂದು ಐಡಿಯಾ ಬರುತ್ತೆ. ಅವರು ಕ್ವಶನನ್ನು ಅವರೇ ಓನಾಗಿ ಬರ್ಕೊಳ್ತಾರೆ. ನಾನು ಡೈರೆಕ್ಟಾಗಿ ಸಮ್ಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನನ್ನ ಮುಂದಿನ ವಿಡಿಯೋಗಳಲ್ಲಿ ಆ ನೋಟ್ಸ್ ಯಾವ ರೀತಿ ಇರುತ್ತೆ, ಅದು ಹೇಗಿರುತ್ತೆ, ಆ ನೋಟ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಇದೆಲ್ಲವನ್ನು ಡೀಟೇಲ್ಸ್ ಆಗಿ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅಂತ. ಸೊ ಪಾರ್ಟ್ನರ್ಶಿಪ್ಪಿಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಚಾಪ್ಟರ್ಲಿ ನಿಮಗೆ ಯಾವುದೇ ರೀತಿ 12 ಮಾರ್ಕ್ಸ್ ಕ್ವಶನ್ ಇರಲ್ಲ, ಕೇವಲ ನಿಮಗೆ 6 ಮಾರ್ಕ್ಸ್ ಕ್ವಶನ್ ಮಾತ್ರ ಇರುತ್ತೆ. ಸೊ ಅದು ಯಾವುದು ಅಂದರೆ, ಇಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ, ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ. ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದರೆ ಪ್ರಾಫಿಟ್ ಇರಲಿ, ಲಾಸ್ ಇರಲಿ, ಅಥವಾ ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟ ಇನ್ನೇನಾದರೂ ಎಕ್ಸ್ಪೆನ್ಸಸ್ಸು, ಇನ್ಕಮ್ಸು ಆ ಥರದ್ದು ಏನೇ ಇದ್ದರೂ ಕೂಡ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಗೆ ಅನ್ನೋದು ಇದೊಂದು ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 2 ಮೆಥಡ್ ಬರುತ್ತೆ. ಒಂದು ಡೈರೆಕ್ಟ್ ಮೆಥಡು, ಇನ್ನೊಂದು ಗ್ಯಾರಂಟಿ ಆಫ್ ಪ್ರಾಫಿಟ್ ಮೆಥಡ್ ಅಂತ. ಸೊ ಇನ್ನೊಂದು 6 ಮಾರ್ಕ್ಸಲ್ಲಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಒಂದು ಪ್ರಾಡಕ್ಟ್ ಮೆಥಡು, ಇನ್ನೊಂದು ಎವರೇಜ್ ಪೀರಿಯಡ್ ಮೆಥಡ್ ಅಂತ. ಬಟ್ ನಾವಿವತ್ತು ಸಾಲ್ವ್ ಮಾಡಲಿಕ್ಕೆ ಹೊರಟಿರೋದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಲ್ಲಿ ಪ್ರಾಡಕ್ಟ್ ಮೆಥಡ್ ಅಂತ. ಇದು ತುಂಬ ಈಸಿ ಇರುವಂಥ ಒಂದು ಸಮ್ ಇದು. ನಾನು ಈ ಸಮ್ಮಿಂದನೇ ನಿಮಗೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಏನು ಅಂದರೆ, ಪ್ರಾಡಕ್ಟ್ ಮೆಥಡು ನಿಮಗೆ ಫಸ್ಟ್ ಟೆಸ್ಟಲ್ಲಿ, ಮಿಡ್ ಟರ್ಮಲ್ಲಿ ಮತ್ತು ಸೆಕೆಂಡ್ ಟೆಸ್ಟಲ್ಲಿ, ಫಸ್ಟ್ ಪ್ರಿಪ್ರೇಟ್ರಿವರೆಗೂ ಇರುತ್ತೆ. ಬಟ್ ಆ್ಯನ್ಯುವಲಲ್ಲಿ ನಾವು ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದನ್ನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಯಾಕೆಂದರೆ ಆ್ಯನ್ಯುವಲಲ್ಲಿ ಬೇರೆ ಥರ ಕ್ವಶನ್ಸ್ ಇರುತ್ತೆ. ಸೊ ಇದು ತುಂಬ ಈಸಿಯಾಗಿರುತ್ತೆ ಪ್ರಾಡಕ್ಟ್ ಮೆಥಡು. ಸೊ ಹಾಗಾಗಿ ನಾನು ಈ ಸಮ್ಮಿಂದನೇ ನಿಮಗೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ನಿಮಗೆ ಹೇಳಿದಾಗೆ ನಾನು ಯಾವಾಗಲೂ ಕೂಡ PU ಬೋರ್ಡ್ ಅವರು ಪ್ರಿಪೇರ್ ಮಾಡಿರುವಂಥ ಕ್ವಶನನ್ನು ಮಾತ್ರ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಲ್ಲಿ ಪ್ರಾಡಕ್ಟ್ ಮೆಥಡಲ್ಲಿ ನೀವು ಕ್ವಶನ್ ಬ್ಯಾಂಕನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕ್ವಶನ್ ಬ್ಯಾಂಕಲ್ಲಿ ಪ್ರಾಡಕ್ಟ್ ಮೆಥಡಲ್ಲಿ ಇದು ಫಸ್ಟ್ ಕ್ವಶನ್ನು. ಆ ಫಸ್ಟ್ ಕ್ವಶನನ್ನು ನಾನು ನಿಮಗೆ ಈಗ ಸಾಲ್ವ್ ಮಾಡಿ ತೋರಿಸ್ತೀನಿ. ಫಸ್ಟು ನನ್ನ ಮೆಥಡ್ ಹೇಗಿರುತ್ತೆ ಅಂದರೆ, ಫಸ್ಟ್ ನಾನು ಕ್ವಶನನ್ನು ಇನ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಅದನ್ನು ಬ್ಲ್ಯಾಕ್ ಬೋರ್ಡ್ ಮುಖಾಂತರ ನಿಮ್ಗೆ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನಾವು ಆ ಕ್ವಶನನ್ನು ನೋಡೋಣ. ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ಸೊ ಫಸ್ಟ್ ನಾವೀಗ ಕ್ವಶನನ್ನು ನೋಡೋಣ. ಇದು PU ಬೋರ್ಡಿನ ಕ್ವಶನ್ ಬ್ಯಾಂಕಲ್ಲಿರೋ ಕ್ವಶನ್ ನಂಬರ್ 1 ಪ್ರಾಡಕ್ಟ್ ಮೆಥಡಿಗೆ ಸಂಬಂಧಪಟ್ಟ ಹಾಗೆ. ಸೊ ಫಸ್ಟ್ ನೋಡಿ ಹೆಡ್ಡಿಂಗಲ್ಲಿ ಏನಿದೆ ಅಂತ. ಫಸ್ಟು ನೀವು ನೋಡೋದಾದರೆ ಪ್ರಾಬ್ಲಮ್ಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಇದೆ. ಅಂದರೆ ನಾವು ಯಾವ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ, ಯಾವುದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು
ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ಮೆಥಡಲ್ಲಿ ಮಾಡಬೇಕು ಅನ್ನೋದು ಕ್ವಶನಿನ ಎಂಡಲ್ಲಿರುತ್ತೆ. ಓಕೆ, ಸೊ ಫಸ್ಟ್ ಈಗ ಕ್ವಶನ್ ನೋಡೋಣ. ಯಶಸ್ವಿ ಆ್ಯಂಡ್ ತಪಸ್ವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಯಶಸ್ವಿ ಮತ್ತು ತಪಸ್ವಿ ಅನ್ನೋ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಸೊ ಡ್ಯೂರಿಂಗ್ ದ ಇಯರ್ ಎಂಡೆಡ್ 31st March 2025. ಈ ಡೇಟ್ ಏನು ಅಂದರೆ, ಈ ಡೇಟು ಯಾವಾಗ ಅಕೌಂಟಿಂಗ್ ಇಯರ್ ಎಂಡ್ ಆಗುತ್ತೆ ಅನ್ನೋದು. ಸೊ ಈ ಡೇಟ್ ನಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಲ್ಲಿ ನಮಗೆ ಅಕೌಂಟಿಂಗ್ ಇಯರು ಯಾವಾಗ ಎಂಡ್ ಆಗುತ್ತೆ ಅನ್ನೋದು ಬೇಕಾಗುತ್ತೆ. ಸೊ ಇಲ್ಲಿ ಕ್ವಶನಲ್ಲೇ ಕೊಟ್ಟಿರ್ತಾರೆ ಇದನ್ನು. ಡ್ಯೂರಿಂಗ್ ದ ಇಯರ್ ಎಂಡೆಡ್ 31st March 2025ಗೆ ಅಂದರೆ ಅಕೌಂಟಿಂಗ್ ಇಯರ್ ಎಂಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಯಶಸ್ವಿ ಮೇಕ್ಸ್ ದ ಡ್ರಾಯಿಂಗ್ಸ್ ಆ್ಯಸ್ ಅಂಡರ್ ಅಂತ ಇದೆ. ಸೊ ಇಲ್ಲಿ 2 ಜನ ಪಾರ್ಟ್ನರ್ ಇದ್ದಾರೆ, ಯಶಸ್ವಿ ಮತ್ತು ತಪಸ್ವಿ ಅಂತ. ಅದರಲ್ಲಿ ಡ್ರಾಯಿಂಗ್ಸ್ ಯಾರು ಮಾಡಿರ್ತಾರೆ ಅಂದರೆ ಯಶಸ್ವಿ ಮಾಡಿರ್ತಾಳೆ. ಓಕೆ, ಸೊ ನೆಕ್ಸ್ಟು, ಸೊ ಇಲ್ಲಿ ಡ್ರಾಯಿಂಗ್ಸ್ ಅಂದ ಕೂಡಲೇ ನಿಮಗೆ ಒಂದು ನೆನಪಾಗಬಹುದು, ಡ್ರಾಯಿಂಗ್ಸ್ ಅಂದರೆ ಏನು ಅಂತ. ಸೊ ಡ್ರಾಯಿಂಗ್ಸ್ ಅಂದರೆ, ಇಫ್ ದ ಓನರ್ ಆರ್ ಇನ್ವೆಸ್ಟರ್ಸ್ ವಿತ್ಡ್ರಾಸ್ ಅಮೌಂಟ್ಸ್ ಫ್ರಮ್ ದ ಬಿಸ್ನೆಸ್ ಆ್ಯಂಡ್ ಯೂಸ್ ಇಟ್ ಫಾರ್ ಪರ್ಸ್ನಲ್ ಪರ್ಪಸ್ ಅಂತ. ಓನರು ಬಿಸ್ನೆಸ್ಸಿಂದ ಅಮೌಂಟನ್ನು ವಿತ್ಡ್ರಾ ಮಾಡಿ ತನ್ನ ಸ್ವಂತ ಯೂಸಿಗೆ ಬಳಸ್ಕೊಂಡ್ರೆ ಅದನ್ನು ಡ್ರಾಯಿಂಗ್ಸ್ ಅಂತ ಕರೀತಾರೆ. ಸೊ ನಾರ್ಮಲಿ ನಿಮಗೆ ಒಂದು ಕ್ವಶನ್ ಅರೈಸ್ ಆಗ್ಬೋದು, ಈ ಥರದ್ದೊಂದು ಆಪ್ಷನ್ನು ಬಿಸ್ನೆಸ್ಸಲ್ಲಿ ಇದೆಯಾ ಅಂದರೆ ಬಿಸ್ನೆಸ್ಸಿಂದ ಅಮೌಂಟನ್ನು ವಿತ್ಡ್ರಾ ಮಾಡ್ಬೋದಾ ಅಂತ ನಿಮಗೆ ಒಂದು ಕ್ವಶನ್ ಅರೈಸ್ ಆಗ್ಬೋದು. ಸೊ ಖಂಡಿತ ಈ ಥರದ್ದು ಬಿಸ್ನೆಸ್ಸಿಂದ ಅಮೌಂಟನ್ನು ವಿತ್ಡ್ರಾ ಮಾಡ್ಬೋದು. ಬಟ್ ಹೀಗೆ ಅದನ್ನು ರೀಪೇಮೆಂಟ್ ಮಾಡಬೇಕು ಅಂದರೆ ವಿತ್ ಇಂಟ್ರೆಸ್ಟಲ್ಲಿ ನಂತರ ಅವರು ಅದನ್ನು ರೀಪೇಮೆಂಟ್ ಮಾಡಬೇಕಾಗುತ್ತೆ, ಅಂದರೆ ಬಿಸ್ನೆಸ್ಸಿಗೆ ವಾಪಸ್ ಕೊಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟು ನಮಗೆ ಕ್ವಶನಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಡೇಟ್ ಆಫ್ ಡ್ರಾಯಿಂಗ್ಸನ್ನು ಕೊಟ್ಟಿರ್ತಾರೆ ಮತ್ತು ಅಮೌಂಟ್ ಆಫ್ ಡ್ರಾಯಿಂಗ್ಸನ್ನು ಕೊಟ್ಟಿರ್ತಾರೆ. ಸೊ ನೋಡಿ, ಡೇಟ್ ಆಫ್ ಡ್ರಾಯಿಂಗ್ಸಲ್ಲಿ 1/8/2024ಗೆ ಯಶಸ್ವಿ ಏನು ಮಾಡಿದ್ದಾಳೆ ಅಂದರೆ 5,000 ಅಮೌಂಟನ್ನು ವಿತ್ಡ್ರಾ ಮಾಡಿದ್ದಾಳೆ. ನೆಕ್ಸ್ಟು 31/12/2024ಗೆ 10,000 ಅಮೌಂಟನ್ನು ವಿತ್ಡ್ರಾ ಮಾಡಿದ್ದಾಳೆ. ನೆಕ್ಸ್ಟು 31/3/2025ಗೆ ಅಂದರೆ ಅಕೌಂಟಿಂಗ್ ಇಯರ್ ಎಂಡ್ ಆಗೋ ದಿನಾನೇ ಅವಳು ಏನು ಮಾಡಿದ್ದಾಳೆ, 15,000 ಅಮೌಂಟನ್ನು ವಿತ್ಡ್ರಾ ಮಾಡಿದ್ದಾಳೆ. ಓಕೆ, ಸೊ 3 ಬೇರೆ ಬೇರೆ ಡೇಟಿಗೆ ಬೇರೆ ಬೇರೆ ಅಮೌಂಟನ್ನು ವಿತ್ಡ್ರಾ ಮಾಡಿದ್ದಾಳೆ. ನೆಕ್ಸ್ಟ್ ಏನಿದೆ ಅಂದರೆ ಪಾರ್ಟ್ನರ್ಶಿಪ್ ಡೀಡ್ provided that partners are to be charged interest on drawings at 12% per annum ಅಂತ ಇದೆ. ಅಂದರೆ ಆಮೇಲೆ ಅವಳು ಈಗ ಬಿಸ್ನೆಸ್ಸಿಂದ ಅಮೌಂಟ್ ವಿತ್ಡ್ರಾ ಮಾಡಿದ್ದಾಳೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ 12% ಇಂಟ್ರೆಸ್ಟಲ್ಲಿ ಅವಳು ಬಿಸ್ನೆಸ್ ಅಮೌಂಟನ್ನು ಬಿಸ್ನೆಸ್ಸಿಗೆ ವಾಪಸ್ ಕೊಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಯಶಸ್ವಿ. ಯಾರು ಅಮೌಂಟನ್ನು ಬಿಸ್ನೆಸ್ಸಿಂದ ವಿತ್ಡ್ರಾ ಮಾಡಿರ್ತಾರೋ ಅವ್ರದ್ದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡರ್ ವಾಟ್ ಮೆಥಡ್ ಅಂದರೆ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತಿರುತ್ತೆ. ಸೊ ನಾರ್ಮಲಿ ನಮಗೆ ಇಲ್ಲಿ ನಾವೀಗ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾಡಬೇಕಾದ್ರೆ ನಮಗೆ 2 ಮೆಥಡ್ ಬರುತ್ತೆ. ಒಂದು ಪ್ರಾಡಕ್ಟ್ ಮೆಥಡ್ ಇರುತ್ತೆ, ಈಸಿಯಾಗಿರುತ್ತೆ. ಇನ್ನೊಂದು ಎವರೇಜ್ ಪೀರಿಯಡ್ ಮೆಥಡ್ ಇರುತ್ತೆ. ಈ ಕ್ವಶನ್ ಬಂದು ನಮಗೆ ಪ್ರಾಡಕ್ಟ್ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದು ನಮಗೆ ಇಂಪಾರ್ಟೆಂಟ್. ಫಸ್ಟು ನಾವು ಏನು ಮಾಡಬೇಕು ಅಂದರೆ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದ್ದಾರೆ ಅಂತ ಕ್ವಶನಲ್ಲಿ ನೋಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟು ಯಾರ್ಯಾರು ಪಾರ್ಟ್ನರ್ ಇದ್ದಾರೆ, ಯಶಸ್ವಿ ಮತ್ತು ತಪಸ್ವಿ ಇಬ್ಬರು ಪಾರ್ಟ್ನರ್ ಇರ್ತಾರೆ. ಆಮೇಲೆ ಅಕೌಂಟಿಂಗ್ ಇಯರ್ ಯಾವಾಗ ಎಂಡ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಆಮೇಲೆ ಡೇಟ್ ಆಫ್ ಡ್ರಾಯಿಂಗ್ಸ್ ಇರುತ್ತೆ, ಕ್ವಶನಲ್ಲೇ ಇರುತ್ತೆ, ಇದೆಲ್ಲ ಕ್ವಶನಲ್ಲೂ ಕೊಟ್ಟಿರ್ತಾರೆ. ಆಮೇಲೆ ಅಮೌಂಟ್ ಆಫ್ ಡ್ರಾಯಿಂಗ್ಸು ಕೂಡ ನಿಮಗೆಲ್ಲ ಕ್ವಶನಲ್ಲೂ ಕೊಟ್ಟಿರ್ತಾರೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 12% ಈ ಕ್ವಶನಲ್ಲಿದೆ. ಬೇರೆ ಬೇರೆ ಕ್ವಶನಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ನೆಕ್ಸ್ಟು ಯಾರ್ದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಯಶಸ್ವಿದು ಮಾಡಬೇಕು. ಆಮೇಲೆ ಯಾವ ಮೆಥಡಲ್ಲಿ ಮಾಡಬೇಕು ಅಂದರೆ ಪ್ರಾಡಕ್ಟ್ ಮೆಥಡಲ್ಲಿ ಮಾಡಬೇಕು. ಸೊ ನೀವು ಒಂದು ಕ್ವಶನನ್ನು ತೊಗೊಂಡ್ರೆ ಇಷ್ಟು ಥಿಂಗ್ಸ್ ಮೇಲೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಈಗ ನಾವು ಸೊಲ್ಯೂಷನನ್ನು ನೋಡೋಣ. ವಿದ್ಯಾರ್ಥಿ ಸ್ನೇಹಿತರೆ, ಈಗ ನಾವು ಕ್ವಶನನ್ನು ನೋಡಿದ್ರಲ್ಲ, ಈಗ ಸೊಲ್ಯೂಷನನ್ನು ನೋಡೋಣ. ಸೊ ನೀವು ಯಾವುದೇ ಒಂದು ಕ್ವಶನ್ನಿಗೆ ಸೊಲ್ಯೂಷನ್ ಬರೀಬೇಕಾದ್ರೆ ಫಸ್ಟು ನಾವು ಏನು ಮಾಡಬೇಕು, ಕ್ವಶನ್ ನಂಬರನ್ನು ಬರೀಬೇಕು. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ PU ಬೋರ್ಡಿನ ಕ್ವಶನ್ ಬ್ಯಾಂಕಲ್ಲಿರೋ ಕ್ವಶನ್ ನಂಬರ್ 1 ಅಂತ ಬರೆದಿದ್ದೀನಿ. ಸೊ ಹಾಗಾಗಿ ನಾನು ಇದನ್ನು ಕ್ವಶನ್ ನಂಬರ್ 1 ಅಂತ ಬರೆದು ಇಲ್ಲಿ ಸೊಲ್ಯೂಷನ್ ಅಂತ ಬರೆದಿದ್ದೀನಿ. ಸೊ ನೀವೇನು ಮಾಡಬೇಕು ಅಂದರೆ ಯಾವಾಗಲೂ ಕೂಡ ಇದನ್ನು ಮಾರ್ಜಿನ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಮಾರ್ಜಿನ್ನಿನ ಒಳಗಡೆ ನೀವೇನು ಮಾಡಬೇಕು, ಕ್ವಶನ್ ನಂಬರನ್ನು ಬರಿಬೇಕಾಗತ್ತೆ, ಮತ್ತು ಮಾರ್ಜಿನ್ನಿನ ಹೊರಗಡೆ ಸೊಲ್ಯೂಷನ್ ಅಂತ ಬರಿಬೇಕಾಗತ್ತೆ. ಸೊ ನೆಕ್ಸ್ಟ್ ಏನು ಬರಿಬೇಕು ಅಂದರೆ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತ. ಸೊ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಯಶಸ್ವಿ ಅಂತ ಇದೆ. ನಾನು ಯಶಸ್ವಿಯನ್ನು ಹೈಲೈಟ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು. ಏನಕ್ಕೆ ಅಂದರೆ ಇಲ್ಲಿ 2 ಜನ ಪಾರ್ಟ್ನರ್ ಇರ್ತಾರೆ, ಯಶಸ್ವಿ ಮತ್ತು ತಪಸ್ವಿ ಅಂತ. ಸೊ ಇಬ್ಬರಲ್ಲಿ
ಯಶಸ್ವಿ ಮಾತ್ರ ಬಿಸಿನೆಸ್ ಇಂದ ಅಮೌಂಟ್ ಅನ್ನ ವಿತ್ಡ್ರಾ ಮಾಡಿದಾಳೆ. ಸೊ ಹಾಗಾಗಿ ನಾನೇನ್ ಮಾಡಿದ್ದೀನಿ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಯಶಸ್ವಿ ಅಂದ್ರೆ ನಾವು ಯಶಸ್ವಿಯ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಏನ್ ಬರಿಬೇಕು ಅಂದ್ರೆ ಅಂಡರ್ ವಾಟ್ ಮೆಥಡ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಅಂತ ನಾವೇನ್ ಮಾಡಿದೀವಿ ಅಂದ್ರೆ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಪ್ರಾಡಕ್ಟ್ ಮೆಥಡ್ ಅಂತ ಬರ್ದಿದ್ದೀನಿ. ಏನಕ್ಕೆ ಬರಿಬೇಕು ಅಂದ್ರೆ ಯೂಸ್ವಲಿ ಎರಡು ಮೆಥಡ್ ಇದೆ, ಒಂದು ಪ್ರಾಡಕ್ಟ್ ಮೆಥಡ್ ಇದೆ, ಇನ್ನೊಂದು ಎವರೇಜ್ ಪೀರಿಯಡ್ ಮೆಥಡ್ ಇದೆ. ಸೊ ನಾವು ಯಾವ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂದ್ರೆ ನಾವು ಪ್ರಾಡಕ್ಟ್ ಮೆಥಡ್ ಅಂತ ಸೊ ಇಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೀವು ಇದೊಂದು ಫಾರ್ಮೇಟ್ ಅನ್ನ ಹಾಕೊಳ್ಬೇಕಾಗತ್ತೆ. ಸೊ ಈ ಫಾರ್ಮೇಟ್ ಅಲ್ಲಿ ಏನಿದೆ ಅಂದ್ರೆ ಫಸ್ಟ್ ನೋಡಿ ಡೇಟ್ ಆಫ್ ಡ್ರಾಯಿಂಗ್ಸ್ ಇದೆ, ಡೇಟ್ ಆಫ್ ಡ್ರಾಯಿಂಗ್ಸ್ ಇದೆ, ನೆಕ್ಸ್ಟ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇದೆ, ನೆಕ್ಸ್ಟ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಇದೆ, ನೆಕ್ಸ್ಟ್ ಪ್ರಾಡಕ್ಟ್ ಇದೆ. ಸೊ ಪ್ರಾಡಕ್ಟ್ ಅಂದ್ರೆ ಟೋಟಲ್ ಇಲ್ಲಿ. ಸೊ ಇದರಲ್ಲಿ ನಮಗೆ ಕ್ವಶನ್ ಅಲ್ಲಿ ಏನೇನು ಕೊಟ್ಟಿರ್ತಾರೆ ಅನ್ನೋದನ್ನ ಫಸ್ಟ್ ನಾವು ನೋಡ್ಬೇಕು. ಕ್ವಶನ್ ಅಲ್ಲಿ ನೋಡಿ ಡೇಟ್ ಆಫ್ ಡ್ರಾಯಿಂಗ್ಸ್ ಅನ್ನ ಅವರು ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಆಸ್ ಇಟ್ ಈಸ್ ನಾವು 3 ಡೇಟ್ ಗಳನ್ನ ಬರ್ಕೊಳ್ಬೇಕು. ಕ್ವಶನ್ ಅಲ್ಲಿ ಏನಿದೆಯಲ್ಲ ಅದೇ ಡೇಟ್ ಅನ್ನ ನಾವಿಲ್ಲಿ ಬರ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಏನಿದೆ ಅಂದ್ರೆ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಆಸ್ ಇಟ್ ಈಸ್ ನಾವು 3 ಅಮೌಂಟ್ ಗಳನ್ನ ಇಲ್ಲಿ ಆಸ್ ಇಟ್ ಈಸ್ ಕ್ವಶನ್ ಅಲ್ಲಿ ಹೇಗಿದೆಯಲ್ಲ ಹಾಗೆ ಬರಿಬೇಕಾಗತ್ತೆ. ನೆಕ್ಸ್ಟ್ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೋಡಿ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿರೋದು ಡೇಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ. ನೋಡಿ ಡೇಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ನಾವು ಈಗ ಏನೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಮತ್ತೆ ಪ್ರಾಡಕ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದಕ್ಕೆ ನೋಡಿ ಇಲ್ಲಿ ಯಶಸ್ವಿ ಮತ್ತೆ ತಪಸ್ವಿ ಅಂತ ಪಾರ್ಟ್ನರ್ ಇರ್ತಾರೆ. ಆ ಪಾರ್ಟ್ನರ್ ಇದ್ದಾಗ ಏನಾಗುತ್ತೆ ಅಂದ್ರೆ ಡ್ಯೂರಿಂಗ್ ದ ಇಯರ್ ಎಂಡೆಡ್ ಅಂದ್ರೆ ಯಾವಾಗ ಅಕೌಂಟಿಂಗ್ ಇಯರ್ ಎಂಡ್ ಆಗುತ್ತೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದು ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 31/3/2025 ಅಂದ್ರೆ ಯಾವಾಗ ಅಕೌಂಟಿಂಗ್ ಇಯರ್ ಎಂಡ್ ಆಗುತ್ತೆ ಅನ್ನೋದನ್ನ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ನಾವೇನ್ ಮಾಡ್ಬೇಕು, ಅದರ ಬೇಸ್ ಮೇಲೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತೆ ಪ್ರಾಡಕ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ಫಸ್ಟ್ ನಮಗೆ ನೋಡಿ ಡೇಟ್ ಆಫ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಈ ಡೇಟ್ ಆಫ್ ಡ್ರಾಯಿಂಗ್ಸ್ ಅನ್ನ ನಾವು ಒಂದು ರಫ್ ವರ್ಕ್ ಅಲ್ಲಿ ಅಂದ್ರೆ ನಿಮ್ಮ ಆನ್ಸರ್ ಶೀಟಿನ ಕೊನೆಯ ಪೇಜ್ ಅಲ್ಲಿ ನಿಮ್ಗೆ ಅಂದ್ರೆ ಲಾಸ್ಟ್ ಪೇಜ್ ಅಲ್ಲಿ ನಿಮ್ಗೆ ರಫ್ ವರ್ಕಿಗೆ ಅಂತ ನೀವು ಅದನ್ನ ರಿಸರ್ವ್ ಮಾಡಿ ಇಟ್ಕೊಂಡ್ರೆ ಸೊ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಲ್ಲ ಇದಕ್ಕೆ ಮಾರ್ಕ್ಸ್ ಇರೋದಿಲ್ಲ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ನೋಡಿ 1/8/2024 1/8/2024ಗೆ ಅವಳು ಅಮೌಂಟ್ ಅನ್ನ ವಿತ್ಡ್ರಾ ಮಾಡಿದಾಳೆ. ನೆಕ್ಸ್ಟ್ ಅಕೌಂಟಿಂಗ್ ಇಯರ್ ಯಾವಾಗ ಎಂಡ್ ಆಗುತ್ತೆ ಅಂದ್ರೆ 31/3/2025. ಸೊ ಈ ತರ ನೀವು ಬರ್ಕೊಳ್ಬೇಕು. ಇದನ್ನ ಎಲ್ಲಿ ಬರಿಬೇಕು ಅಂದ್ರೆ ರಫ್ ವರ್ಕ್ ಅಲ್ಲಿ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ ಈಗ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದಕ್ಕೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ 1/8/2024 ಅಂದ್ರೆ 1/8 ಅನ್ನೋದು ಆಗಸ್ಟ್ ಮಂತಿನ, ಸೊ ಆಗಸ್ಟ್ ಮಂತ್ ಅದು 8 ಅಂದ್ರೆ ಆಗಸ್ಟ್ ಮಂತ್ ಜಸ್ಟ್ ಬಿಗಿನ್ ಆಗಿದೆ 1 ಇರೋದ್ರಿಂದ. ಸೊ ಡೇಟ್ ಇಲ್ಲಿ 1 ಇರೋದ್ರಿಂದ ಆಗಸ್ಟ್ ಮಂತ್ ಜಸ್ಟ್ ಬಿಗಿನ್ ಆಗಿದೆ. ಸೊ ಇಲ್ಲಿಂದ ಈಗ ನಾವು ಕನ್ಸಿಡರ್ ಮಾಡಬೇಕು. ಹೇಗೆ ಕನ್ಸಿಡರ್ ಮಾಡಬೇಕು ಅಂದ್ರೆ ಆಗಸ್ಟ್ ಇರೋದ್ರಿಂದ ನೋಡಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂದ್ರೆ 24 ಅಲ್ಲಿ ಸೊ ಎಷ್ಟು ಮಂತ್ ಆಯ್ತು ಅಂದ್ರೆ 5 ಮಂತ್ ಆಯ್ತು. 24 ಅಲ್ಲಿ 5 ಮಂತ್ ಆಯ್ತು. ಸೊ ನೋಡಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ನೆಕ್ಸ್ಟ್ 25 ಅಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ 3 ಮಂತ್ ಆಯ್ತು. ಸೊ ಅಲ್ಲಿಗೆ ಎಷ್ಟು ಮಂತ್ ಆಗತ್ತೆ ಅಂದ್ರೆ 8 ಮಂತ್ ಆಗತ್ತೆ. ಟೋಟಲ್ ಆಗಿ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ 8 ಮಂತ್ ಆಗುತ್ತೆ. ಹೇಗೆ ಅಂದ್ರೆ 1/8/2024 ಇಂದ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಪ್ ಟು ಎಲ್ಲಿವರೆಗೆ ಅಂದ್ರೆ 31/3/2025 ವರೆಗೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ 8 ಆಗುತ್ತೆ. ಸೊ ಅದನ್ನ ಆಸ್ ಇಟ್ ಈಸ್ ಇಲ್ಲಿ ಬರೀರಿ. ಇಲ್ಲಿ 8 ಮಂತ್ ಆಗುತ್ತೆ. ಸೊ ಅದನ್ನ ಹಾಗೆ ಬರೆದ್ರಾಯ್ತು. ಸೊ ಇದು ನಾವು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ಸಪೋಸ್ ಇಟ್ ವಾಸ್ ನೋಡಿ ಆಗಸ್ಟ್ 31st ಅಂತಿದ್ರೆ ನಾವು ಆಗಸ್ಟ್ ಮಂತ್ ಅನ್ನ ಕನ್ಸಿಡರ್ ಮಾಡಬಾರ್ದು. ಆಗಸ್ಟ್ ಮಂತ್ ಇಲ್ಲಿ ಜಸ್ಟ್ ಬಿಗಿನ್ ಆಗಿರೋದ್ರಿಂದ ಆಗಸ್ಟ್ ಇಂದ ನಾವು 31st ಮಾರ್ಚ್ ವರೆಗೆ ಎಷ್ಟು ಮಂತ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೋಡಿ 5,000 into 8 we will get 40,000. So 40,000 is the product.
5,000 ಇಂಟು 8 ಮಾಡಿದ್ರೆ ವಿ ವಿಲ್ ಗೆಟ್ 40,000. ಸೊ 40,000 ಇಸ್ ದ ಪ್ರಾಡಕ್ಟ್. ಸೊ ಈಗ ನೆಕ್ಸ್ಟ್ ಡೇಟ್ ಮಾಡಬೇಕು ನೋಡಿ. 31/12/2024 ಇದೆ. ಆಸ್ ಇಟ್ ಈಸ್ ಅದನ್ನು ಹಾಗೆ ಬರೀರಿ. 31/12/2024. 31/12/2024 ಇಂದ ಅಗೇನ್ ಅಕೌಂಟಿಂಗ್ ಇಯರ್ ಯಾವಾಗ ಎಂಡ್ ಆಗುತ್ತೆ ಅಂದರೆ 31/3/2025. ಸರ್ ಇದು ಎಲ್ಲಿರುತ್ತೆ ಅಂದರೆ ಇದನ್ನು ಕ್ವಶನಲ್ಲೇ ಕೊಟ್ಟಿರ್ತಾರೆ, ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಅದು ಬರ್ತಾ ಇದೆ, ನಾನು ಅದನ್ನು ಅಂಡರ್ಲೈನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಫ್ರಾಮ್ ಹಿಯರ್ ಟು ಹಿಯರ್ ಹೌ ಮೆನಿ ಮಂತ್ಸ್ ಆರ್ ದೇರ್. ಸೊ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಮಂತಿನ ಇಂಟ್ರೆಸ್ಟನ್ನು ಅವಳು ಪೇ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡಿ, 31st ನಾನು ಅಂಡರ್ಲೈನ್ ಮಾಡಿದ್ದೀನಿ. ಏನಕ್ಕೆ 31st ಅಂಡರ್ಲೈನ್ ಮಾಡಿದ್ದೀನಿ ಅಂದರೆ 31/12 ಇದೆ ಅಂದರೆ ಡಿಸೆಂಬರ್ ಮಂತ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ನಾವೇನು ಮಾಡಬೇಕು ಅಂದರೆ ಈಗ ಸ್ಟಾರ್ಟ್ ಫ್ರಾಮ್ ಜನವರಿಯಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ ಇಲ್ಲಿ ಜನವರಿಯಿಂದ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಇಲ್ಲಿ ಎಷ್ಟು ಮಂತ್ ಆಯಿತು? 3 ಮಂತ್ ಆಗುತ್ತೆ. ಸೊ ಇಲ್ಲಿ ಡಿಸೆಂಬರ್ 31 ಇರೋದ್ರಿಂದ ನಾವು ಡಿಸೆಂಬರ್ ಮಂತ್ ಆಲ್ರೆಡಿ ಕಂಪ್ಲೀಟ್ ಆಗಿರೋದ್ರಿಂದ ಡಿಸೆಂಬರ್ ಮಂತನ್ನು ಕನ್ಸಿಡರ್ ಮಾಡಬಾರ್ದು. ಇನ್ ಕೇಸ್ ಇಟ್ ವಾಸ್ ಅಂದರೆ ಡಿಸೆಂಬರ್ 1 ಅಂತ ಇದ್ರೆ ನಾವಾಗ ಡಿಸೆಂಬರ್ ಮಂತನ್ನು ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಇವಾಗ ಕನ್ಸಿಡರ್ ಮಾಡಬಾರ್ದು. ಸೊ ಅಲ್ಲಿಗೆ ನಮಗೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ 3 ಆಗುತ್ತೆ. ಓಕೆ, ಸೊ ಆಸ್ ಇಟ್ ಈಸ್ ಇಲ್ಲಿ 3 ಬರೀರಿ, 3 ಮಂತ್ ಆಗುತ್ತೆ. ಓಕೆ, ಸೊ ಅಗೇನ್ ನಾವು ಇಲ್ಲಿ ಹೇಗೆ ಮಲ್ಟಿಪ್ಲಿಕೇಶನ್ ಮಾಡೋದಲ್ಲ ಅದೇ ಥರ ಇಲ್ಲಿ ಏನು ಮಾಡಬೇಕು ಅಂದರೆ 10,000 ಇಂಟು 3 ಮಾಡಿದ್ರೆ 30,000. ಓಕೆ, 30,000 ಇಸ್ ದ ಪ್ರಾಡಕ್ಟ್. ನಮಗೆ 30,000 ಪ್ರಾಡಕ್ಟ್ ಅಮೌಂಟ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಈಗ ಲಾಸ್ಟ್ ಮಂತ್ ಇದೆ ನೋಡಿ, 31/3/2025 ಟು 31st ಅಕೌಂಟಿಂಗ್ ಇಯರ್ ಎಂಡ್ ಆಗೋ ಡೇಟನ್ನು ಬರೀಬೇಕು, 3/2025. ನೋಡಿ, ಇಲ್ಲಿ ಯಾವ ಡೇಟಿಗೆ ಅಕೌಂಟಿಂಗ್ ಅಮೌಂಟನ್ನು ವಿತ್ಡ್ರಾ ಮಾಡಿದಳೋ ಅದೇ ಡೇಟಿಗೆ ಅಕೌಂಟಿಂಗ್ ಇಯರ್ ಎಂಡ್ ಆಗಿದೆ. ಓಕೆ, ಸೊ ಇಲ್ಲಿ ಹಾಗಾಗಿ ಏನಾಗುತ್ತೆ ಅಂದರೆ ಯಾವ ಡೇಟಿಗೆ ಅಮೌಂಟನ್ನು ವಿತ್ಡ್ರಾ ಮಾಡಿದಳೋ ಅದೇ ಡೇಟಿಗೆ ಅಕೌಂಟಿಂಗ್ ಇಯರ್ ಎಂಡ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಮಂತ್ ಇರಲ್ಲ. ಸೊ ಇಲ್ಲಿ 0 ಮಂತ್ ಅಂತ ನಾವು ಬರಿಬೇಕಾಗತ್ತೆ. ಅಗೇನ್ ಮತ್ತೆ ನಾವಿಲ್ಲಿ 0 ಅಂತ ಬರಿಬೇಕಾಗತ್ತೆ. ಓಕೆ, ಸೊ ಇಲ್ಲಿ 0 ಮಂತನ್ನು ಬರಿಬೇಕು. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ಯಾವ ಡೇಟಿಗೆ ಅಂದರೆ 31/3 ಅವಳು ಅಮೌಂಟನ್ನು ವಿತ್ಡ್ರಾ ಮಾಡಿದ್ದಾಳೆ 15,000 ಅದೇ ಡೇಟಿಗೆ ಅಕೌಂಟಿಂಗ್ ಇಯರ್ ಎಂಡ್ ಆಗಿದೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಯಾವುದೇ ರೀತಿ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಇರೋದಿಲ್ಲ. ಸೊ ಅದನ್ನು 0 ಅಂತ ಬರಿಬೇಕು. ಸೊ ನೆಕ್ಸ್ಟ್ ಕೂಡ ಇಲ್ಲಿ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಲ್ಲಿ 0 ಬರಿಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ 15,000 ಇಂಟು 0 ಮಾಡಿದ್ರೆ ವಿ ವಿಲ್ ಗೆಟ್ 0. ಸೊ ಇಲ್ಲೂ ಕೂಡ 0 ಬರುತ್ತೆ. ಇನ್ ಕೇಸ್ ನಾವೇನಾದರೂ ಇದನ್ನು 15,000 ಅಂತ ಬರೆದ್ರೆ ಅಮೌಂಟ್ ರಾಂಗ್ ಆಗುತ್ತೆ. ಓಕೆ, ಸೊ ಇಷ್ಟೇ ಇರೋದು. ನೋಡಿ, ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಒಂದು ಕಾಲಮು. ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಪ್ರಾಡಕ್ಟ್ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಟೋಟಲ್ ಮಾಡಬೇಕು. 40,000 ಇಂಟು 30,000 ಪ್ಲಸ್ 30,000 ಯು ವಿಲ್ ಗೆಟ್ 70,000 ಇಸ್ ದ ಟೋಟಲ್ ಪ್ರಾಡಕ್ಟ್. ಅಂದರೆ 40,000 ಪ್ಲಸ್ 30,000 ಆ್ಯಡ್ ಮಾಡಿದ್ರೆ ಆಯಿತು, ನಮಗೆ 70,000 ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲೊಂದು ಫಾರ್ಮುಲಾ ಇದೆ, ನೀವು ಕೇಳ್ಬೋದು ಸರ್ ಈ ಫಾರ್ಮುಲಾ ಎಲ್ಲಾದರೂ ಕ್ವಶನಲ್ಲಿ ಇರುತ್ತಾ ಅಂದರೆ ಈ ಫಾರ್ಮುಲಾ ಎಲ್ಲೂ ಕ್ವಶನಲ್ಲಿ ಇರೋದಿಲ್ಲ, ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಫಾರ್ಮುಲಾ ಏನಿದೆ ಅಂದರೆ ವಿ ಆರ್ ಕ್ಯಾಲ್ಕುಲೇಟಿಂಗ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನು ಅಂದರೆ ಟೋಟಲ್ ಪ್ರಾಡಕ್ಟ್. ಓಕೆ, ಸೊ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಅಂತ ಇದೆ. ಅಂದರೆ ಟೋಟಲ್ ಪ್ರಾಡಕ್ಟ್ ಅನ್ನೋದು ಇದು 70,000 ಇಂಟು ರೇಟ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಗಿವನ್ ಇನ್ ದ ಕ್ವಶನ್ ಇಟ್ ಸೆಲ್ಫ್. ಅಂದರೆ ನಮ್ಗೆ ಅದನ್ನು ಕ್ವಶನಲ್ಲೇ ಕೊಟ್ಟಿರ್ತಾರೆ. ಸೊ ಅದು ನಮಗೆ ಈ ಕ್ವಶನಲ್ಲಿ 12% ಇದೆ. ಓಕೆ, ನೆಕ್ಸ್ಟ್ ಇಂಟು 1/12. ಈ 1/12 ಹೇಗೆ ಅಂದರೆ ಟೋಟಲ್ ಆಗಿ ನಮಗೆ 1 ಇಯರಲ್ಲಿ 12 ಮಂತ್ ಇರುತ್ತೆ. ಆ 12 ಮಂತಲ್ಲಿ ನಾವು 1 ಮಂತಿಗೆ ಇಂಟ್ರೆಸ್ಟ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಷ್ಟೇ ಇರೋದು. ಈಗ ನಾವೇನು ಮಾಡಬೇಕು ಅಂದರೆ ಅಮೌಂಟನ್ನು ಅಪ್ಲೈ ಮಾಡಬೇಕು. ಓಕೆ, ಸೊ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ? 70,000 ಇದೆ. ಟೋಟಲ್ ಪ್ರಾಡಕ್ಟ್ ನಮಗೆ 70,000 ಇದೆ. ಈಗ ಆಲ್ರೆಡಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್
ರೇಟ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ 12 ಡಿವೈಡೆಡ್ ಬೈ 100. ನಾನಿಲ್ಲಿ 12 ಡಿವೈಡೆಡ್ ಬೈ 100 ಏನಕ್ಕೆ ಬರದೆ ಅಂದರೆ ನಾವು ಯಾವಾಗಲೂ ಕೂಡ ಪರ್ಸೆಂಟೇಜನ್ನು 100ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದ್ರಿಂದ, ಸೊ ಇಲ್ಲಿ 12% ಇದೆ, ಹಾಗಾಗಿ 12 ಡಿವೈಡೆಡ್ ಬೈ 100 ಇದೆ, 100 ಅಂತ ಬರೆದಿದ್ದೀನಿ. ನೆಕ್ಸ್ಟ್ 1/12. ಓಕೆ, ಸೊ ಈಗ ನಾವೇನು ಮಾಡಿದೀವಿ ಅಂದರೆ ಅಮೌಂಟನ್ನು ಅಪ್ಲೈ ಮಾಡಿದೀವಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನೋಡಿ, ನೀವು ಅದನ್ನು ಡೈರೆಕ್ಟ್ ಆಗಿ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಹೇಗೆ ಅಂದರೆ E0 ಇಂದ E0, E12 ಇಂದ E12 ನಾವು ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ 700 × 1 ಆಗುತ್ತೆ. ಇಲ್ಲ ಸರ್ ನಾವು ಕ್ಯಾಲ್ಸಿ ಯೂಸ್ ಮಾಡ್ತೀವಿ ಅಂದರೆ ನೀವು ಡೈರೆಕ್ಟ್ ಆಗಿ 70,000 × 12 ಡಿವೈಡೆಡ್ ಬೈ 100 × 1/12 ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರು 700 ಬರುತ್ತೆ. ಓಕೆ, ಸೊ ಫೈನಲ್ ಔಟ್ಕಮ್ ಎಷ್ಟು ಬರುತ್ತೆ ಅಂದರೆ 700 ಬರುತ್ತೆ. ಓಕೆ, 700 ಇಸ್ ದ ಆನ್ಸರ್. ಸೊ ಇಷ್ಟೇ ಇರೋದು ಕ್ವಶನ್. ನೋಡಿ, ತುಂಬಾ ಸಿಂಪಲ್ ಇದೆ. ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಫಸ್ಟ್ ನಮಗೆ ಕ್ವಶನ್ ಅಲ್ಲಿ ಡೇಟ್ ಆಫ್ ಡ್ರಾಯಿಂಗ್ಸ್ ಮತ್ತೆ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅನ್ನ ಕೊಟ್ಟಿರ್ತಾರೆ. ನಾವೇನ್ ಮಾಡಬೇಕು ಅಂದ್ರೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಮತ್ತೆ ಪ್ರಾಡಕ್ಟ್ ಅನ್ನ ಮಾತ್ರ. ಸೊ ಹೇಗೆ ಮಾಡಬೇಕು ಅಂದ್ರೆ ಇಲ್ಲೊಂದು ಕ್ಯಾಲ್ಕುಲೇಷನ್ ಇದೆ. ಈ ಕ್ಯಾಲ್ಕುಲೇಷನ್ ಪ್ರಕಾರ ಯಾವ ಡೇಟಿಗೆ ಅಮೌಂಟ್ ಅನ್ನ ವಿತ್ಡ್ರಾ ಮಾಡಿರ್ತಾಳೋ ಮತ್ತೆ ಯಾವ ಡೇಟಿಗೆ ಅಕೌಂಟಿಂಗ್ ಇಯರ್ ಎಂಡ್ ಆಗುತ್ತೆ. ಸೊ ಈ ಡೇಟಿನ ಬೇಸ್ ಮೇಲೆ ನಾವು ಏನು ಮಾಡ್ಬೋದು ಅಂದ್ರೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಒಂದು ಫಾರ್ಮುಲಾ ಇದೆ, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಅಂತ. ಸೊ ಈ ಫಾರ್ಮುಲಾವನ್ನ ನಾವು ಅಪ್ಲೈ ಮಾಡಬೇಕು. ಆಮೇಲೆ ಅಮೌಂಟ್ ಅನ್ನ ಪ್ಲೇಸ್ ಮಾಡ್ತಾ ಬಂದ್ರೆ ನಾವು ಅದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಫೈನಲ್ ಆಗಿ 700 ಆನ್ಸರ್ ಸಿಗುತ್ತೆ. ಓಕೆ, ಸೊ ಇಷ್ಟೇ ಇರೋದು ಆನ್ಸರು. ನೆಕ್ಸ್ಟ್ ನಿಮ್ಗೊಂದು ಪಾರ್ಟ್ ಹೇಳ್ತೀನಿ ನೋಡಿ. ಈಗ ಇಷ್ಟೆಲ್ಲ ಆನ್ಸರ್ ಬರೆದಿರ್ತೀರಿ. ಸರ್ ಇದನ್ನ ಹೇಗೆ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದ್ರೆ ನೋಡಿ, ಈ ಪಾರ್ಟ್ ಏನಿದೆಯಲ್ಲ ಈ ಪಾರ್ಟಿಗೆ ಮಾರ್ಕ್ಸ್ ಇರೋದಿಲ್ಲ. ಸೊ ಅದಕ್ಕೆ ನಾನು ಹೇಳಿರೋದು ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಅಂದ್ರೆ ಎಂಡ್ ಅಂತ ಸೀಲ್ ಆಗ್ತಾರಲ್ಲ, ಸೊ ಅದಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು ಅಂದ್ರೆ ರಫ್ ವರ್ಕಿಗೆ ಆ ಪೇಜ್ ಅನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕ್ಸ್ ಇರೋದು ಈ ಪೇಜ್ಗೆ ನಿಮಗೆ ಇಷ್ಟಕ್ಕೆ ಅಂದ್ರೆ ಈ ಫಾರ್ಮೇಟ್ ಏನಿದೆಯಲ್ಲ ಅಪ್ ಟು 70,000 ವರೆಗೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಸೊ ಈ 70,000 ವರೆಗೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ರಿಮೈನಿಂಗ್ 3 ಮಾರ್ಕ್ಸ್ ನಿಮಗೆ ಇಲ್ಲಿ ಇರುತ್ತೆ, ಈ ಫಾರ್ಮುಲಾಗೆ ಇರುತ್ತೆ. ಓಕೆ, ಸೊ ಟೋಟಲ್ ಆಗಿ ಇದು ನಿಮಗೆ 6 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಈ ಪಾರ್ಟಿಗೆ ಏನಿದೆಯಲ್ಲ ಇದಕ್ಕೆ 3 ಮಾರ್ಕ್ಸ್ ಮತ್ತೆ ಈ ಪಾರ್ಟಿಗೆ ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಸೊ ಈ ತರ ಮಾರ್ಕ್ಸ್ ಅನ್ನ ನೀವು ಡಿವೈಡ್ ಮಾಡ್ಕೊಳ್ಬಹುದು. ಓಕೆ, ಸೊ ಇಷ್ಟೇ ಇರೋದು, ತುಂಬಾ ಈಸಿ ಇದೆ. ಫಸ್ಟ್ ಚಾಪ್ಟರ್ ಅಲ್ಲಿ ತುಂಬಾ ಈಸಿ ಇರೋ ಕ್ವಶನ್ ಯಾವುದು ಅಂದ್ರೆ ಅದು ಪ್ರಾಡಕ್ಟ್ ಮೆಥಡ್ ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ಹಾಕ್ಬಹುದು. ನಿಮ್ಗೆ ಖಂಡಿತ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಿಮ್ಮ ಡೌಟ್ಸ್ ಏನೇ ಇದ್ರು ಕೂಡ ರಿಗಾರ್ಡಿಂಗ್ ದಿಸ್ ಕ್ವಶನ್ ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.